ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಆರತಿ ಸಿದ್ದು ಹತ್ರ ಹೇಳ್ತಾ ಇರ್ತಾಳೆ, ಅಣ್ಣ ಎಷ್ಟು ಬೇಗ ಜನಗಳು ಎಷ್ಟು ನಂಬಿಕೆನ ಕಳ್ಕೊಬಿಡ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ನಂಬಿಕೆ ಅನ್ನೋದು ಆಟ ಆಡೋ ವಸ್ತು ಅಲ್ಲ ಅಂತ ಶಾರದಾ ಕೋಪ ಮಾಡ್ಕೊಂಡು ಬಂದು ಹೇಳ್ತಿರ್ಬೇಕಾದ್ರೆ, ಶಾರದನ ನೋಡಿ ಶಾಕ್ ಆಗಿ ಸಿದ್ದು ಮತ್ತೆ ಆರತಿ ಹಾಗೆ ನಿಂತ್ಕೊಬಿಡ್ತಾರೆ. ಜೊತೆಗೆ ಅನುಸೂಯ ಸಹ ಶಾರದಾ ನೋಡಿ ಶಾಕ್ ಆಗಿ ಹಾಗೆ ನಿಂತ್ಕೊಂಡಿದ್ರೆ, ಶಾರದಾ ತುಂಬಾ ಅಂದ್ರೆ ತುಂಬಾ ಕೋಪ ಮಾಡ್ಕೊಂಡು ಅವ್ರ ಮೇಲೆ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಕೋಪದಿಂದ ಬಂದ್ಬಿಟ್ಟು ಕೇಳ್ತಾ ಇರ್ತಾಳೆ, ಒಬ್ರು ಫ್ರೆಂಡ್ ಮನೆಗೆ ಹೋಗ್ತಾರಂತೆ, ಇನ್ನೊಬ್ರು ದೇವಸ್ಥಾನಕ್ಕೆ ಹೋಗ್ತಾರಂತೆ. ಆದ್ರೆ ಈ ಹಾಸ್ಪಿಟಲ್ ಯಾವಾಗ ಇವರಿಗೆ ಫ್ರೆಂಡ್ ಮನೆ ಆಯ್ತು, ಹಾಗೆ ಇವ್ರಿಗೆ ಯಾವಾಗ ದೇವಸ್ಥಾನ ಆಯ್ತು ನನಗಂತೂ ಗೊತ್ತಿಲ್ಲ ಅಂತ ಅಂದಾಗ, ಸಿದ್ದು ಶಾಕ್ ಆಗಿ, ಶಾರದವ್ರೆ ನೀವ್ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳಬೇಕಾದ್ರೆ, ತುಂಬಾ ಕೋಪದಿಂದ ಸಿದ್ದು ಕಾಲರ್ನ ಹೋಗಿ ಇಟ್ಕೊಂಡ್ರೆ ಸಿದ್ದುಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಕಾಲರ್ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ನೀವು ನಮ್ಸೆ ನನಗೆ ಕುತ್ತಿಗೆನೆ ಕುಯ್ದುಬಿಟ್ರಿ, ನಾನೇನು ನಿಮಗೆ ಅನ್ಯಾಯ ಮಾಡಿದ್ದೆ, ಯಾಕೆ ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ತಾ ಇದ್ದೀರಾ ಅಂತ ಕಣ್ಣೀರು ಹಾಕೊಂಡು ಗೋಗರಿತಾ ಇರ್ತಾಳೆ. ಹಾಗೆ ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತೀನಿ, ನಿಮ್ಮನ್ನ ದೇವರು ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ನಂಬಿಕೆನ ಸುಳ್ಳು ಮಾಡಿಬಿಟ್ರಲ್ಲ, ನಿಮ್ಮ ಕಣ್ಣಿಗೆ ನಾನು ಆಟ ಆಡೋ ವಸ್ತು ಆಗ್ಬಿಟ್ನಾ ಅಂತ ಕಣ್ಣೀರು ಹಾಕೊಂಡು ಕೇಳ್ತಿದ್ರೆ, ಸಿದ್ದು ಏನು ಮಾತಾಡದೆ ಅವನು ಸಹ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಏನಾದರೂ ಮಾತಾಡಿ ನನಗೆ ಉತ್ತರ ಬೇಕೇ ಬೇಕು ಅಂತ ಕೂಗಾಡ್ತಿರ್ಬೇಕಾದ್ರೆ, ಬಿಡು ಶಾರದಾ, ಅವ್ರ ಕತ್ತಿನ ಪಟ್ಟಿ ಯಾಕೆ ಇಟ್ಕೊಂಡಿದ್ದೀಯಾ, ಬಿಟ್ಬಿಡೆ ಅಂತ ಜೋರಾಗಿ ಶಾರದಾನ ತಳ್ಳಿಬಿಡ್ತಾಳೆ. ಏನಮ್ಮ ನೀವು ಇವ್ರ ಜೊತೆ ಸೇರಿಕೊಂಡು ನಾಟಕ ಮಾಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಅವ್ರು ನಿನ್ನ ಗಂಡ ಕಣೆ, ಯಾಕೆ ಅವರ ಕತ್ತಿನ ಪಟ್ಟಿ ಇಟ್ಕೊಂಡು ಆ ರೀತಿ ಕೇಳ್ತಾ ಇದೆಯಾ ಅಂತ ಅನಸೂಯ ಬೈತಾ ಇರ್ತಾಳೆ. ಹಾಗೆ ಕೋಪದಿಂದ ಅನಸೂಯ ಹೇಳ್ತಾ ಇರ್ತಾಳೆ, ನೋಡೆ ಶಾರದಾ, ನಿನಗೆ ಯಾರು ಮೋಸ ಮಾಡ್ತಿಲ್ಲ ಕಣೆ, ನಿನ್ನ ಮಗಳನ್ನ ಕಾಪಾಡೋಕ್ಕೋಸ್ಕರ ಹಗಲು ರಾತ್ರಿ ಇವರು ಕಣ್ಣೀರು ಹಾಕ್ತಾ ಇದ್ದಾರೆ, ಹಗಲು ರಾತ್ರಿ ಇವರು ತುಂಬ ಕಷ್ಟಪಡ್ತಾ ಇದ್ದಾರೆ ಕಣೆ, ನಿನಗೆ ಗೊತ್ತಾದರೆ ಎಲ್ಲಿ ನೊಂದ್ಕೋತೀಯಾ, ಎಲ್ಲಿ ಕಣ್ಣೀರು ಹಾಕ್ತೀಯಾ ಅಂತ ನಿನಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಅನಸೂಯ ಸತ್ಯನೇ ಹೇಳ್ತಾ ಇದ್ರೆ, ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ನೋಡಿ ಅನಸೂಯಮ್ಮ ಅವರು ಮೊದಲೇ ಬೇಜಾರಲ್ಲಿದ್ದಾರೆ, ಹಾಗೆ ತುಂಬ ಕಣ್ಣೀರು ಹಾಕ್ತಿದ್ದಾರೆ, ದಯವಿಟ್ಟು ವಿಷಯನ ಹೇಳ್ಬೇಡಿ ಅಂತ ಅಂದಾಗ, ಸುಮ್ಮನೆ ಸಿದ್ಧಾರ್ಥ ಅವರೇ, ನಿಮಗೆ ಗೊತ್ತಾಗಲ್ಲ, ಇವಳಿಗೆಲ್ಲ ಅರ್ಥ ಆಗಲೇಬೇಕು ಇವತ್ತು ಅಂತ ಅಂದ್ಬಿಟ್ಟು, ನೋಡು ಶಾರದಾ, ನಿನ್ನ ಮಗಳಿಗೆ ಹೃದಯದ ಕಾಯಿಲೆ ಇದೆ, ಅದು ನಿನಗೆ ಗೊತ್ತೇನೆ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಹಾಗಾದರೆ ನಮ್ಮ ದೀಪುಗೆ ಕಾಯಿಲೆ ಇರೋದು ನಿಜಾನ, ಅಯ್ಯೋ ದೇವ್ರೆ, ಹಾಗಾದರೆ ಜ್ಯೋತಿಕ ಹೇಳಿದ್ದು ಕರೆಕ್ಟು, ನನಗೆ ಈ ವಿಷಯ ಗೊತ್ತೇ ಆಗಲಿಲ್ವಲ್ಲ ಅಂತ ಅಂದಾಗ ಎಲ್ಲರೂ ಶಾಕ್ ಆಗಿ ಶಾರದಾ ಮುಖನ ನೋಡ್ತಾ ಇರ್ತಾರೆ. ಇಲ್ಲ ಇಲ್ಲ, ನಾನು ನಿಮ್ಮ ಮಾತನ್ನ ನಂಬಲ್ಲ, ನನ್ನ ದೀಪುಗೆ ಏನೂ ಆಗಲ್ಲ ಅಂತ ಅಂದಾಗ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲರೂ ಸೇರಿ ದೀಪನ ಉಳಿಸ್ಕೊಳ್ಳೋಣ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಸಿದ್ದು ಅವಳನ್ನ ಕನ್ವಿನ್ಸ್ ಮಾಡ್ತಾ ಇರ್ತಾನೆ. ಹಾಗೆ ನನ್ನ ದೀಪನ ನೋಡಬೇಕು ಅಂತ ವಾರ್ಡಿಗೆ ಹೋಗ್ತಾ ಇರಬೇಕಾದ್ರೆ, ಅನಸೂಯ ಆರತಿ ಕೈ ಇಟ್ಕೊಂಡು, ಅದಕ್ಕೆ ಪ್ಲೀಸ್ ಇವಾಗ ಹೋಗಬೇಡಿ ಅಂತ ತಡಿತಿರ್ಬೇಕಾದ್ರೆ, ಬಿಡ್ರಿ ನನ್ನನ್ನು ಕೈಯ, ಯಾರು ನನ್ನ ಮುಟ್ಬೇಡಿ, ಹಾಗೆ ಯಾರು ಸಹ ಮಾತಾಡಬೇಡಿ, ಇಷ್ಟೆಲ್ಲ ದುಡ್ಡು ಪ್ರಾಬ್ಲಮ್ ಆದರೂ ನನಗೊಂದು ಮಾತು ಹೇಳಿಲ್ವಲ್ಲ, ನನ್ನ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ನನಗಿಲ್ವಾ, ನನಗೆ ಮೋಸ ಮಾಡಿದ್ರಿ ಅಂತ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಬೇಜಾರು ಮಾಡ್ಕೋಬೇಡಿ, ಈ ವಿಷಯ ಹೇಳ್ಬಾರ್ದು, ಕೆಟ್ಟ ಉದ್ದೇಶ ನನಗಿಲ್ಲ, ದೀಪು ಅಂತಂದರೆ ನಿಮಗೆ ಪ್ರಾಣ ಅಂತ ತುಂಬ ಚೆನ್ನಾಗಿ ಗೊತ್ತು, ಆದರೆ ಏನು ಮಾಡಲಿ, ಈ ವಿಷಯನ ಹೇಳಿದರೆ ನೀವು ತುಂಬ ಅಪ್ಸೆಟ್ ಆಗ್ತೀರಾ, ಹಾಗೆ ದೀಪು ಮೇಲೆ ಪ್ರಭಾವ ಬೀರುತ್ತೆ ಅಂತ ಮುಚ್ಚಿಟ್ಟಿದೆ ಅಷ್ಟೇ, ಹಾಗೆ ಅವಳ ಆಸೆ ಎಲ್ಲನೂ ನಾನೇ ಪೂರೈಸ್ಕೊಂಡು ಬಂದೆ ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ಸಿದ್ದು ಮುಖನ ಶಾರದಾ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರ್ದಂಗೆ ನಾನು ನೋಡಿಕೊಂಡೆ, ಆದರೆ ಅವಳಿಗಾಗ್ತಿರೋ ನೋವನ್ನ ನನ್ನ ಕೈಲಿ ಕಡಿಮೆ ಮಾಡೋಕ್ಕಾಗಲಿಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ, ನೋಡು ಶಾರದಾ, ನೀನೆಷ್ಟು ಪ್ರೀತಿ ಕಾಳಜಿಯಿಂದ ನಿನ್ನ ಮಗಳನ್ನ ನೋಡ್ಕೋತೀಯೋ ಅದಕ್ಕಿಂತ 10 ಪಟ್ಟು ಪ್ರೀತಿ ಕಾಳಜಿನ ಸಿದ್ಧಾರ್ಥ ಅವರು ದೀಪ ಮೇಲೆ ತೋರಿಸಿದ್ದಾರೆ ಕಣೆ ಅಂತ ಅಂದಾಗ, ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಒಂದು ಇಂಥ ಕಾಯಿಲೆ ಇದೆ ಅಂತ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ ಅಂತ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ದೇವ್ರನ್ನ ಬೈತಾ ಇರ್ತಾಳೆ, ಅಯ್ಯೋ ದೇವ್ರೆ, ನಿನಗೆ ಕರುಣೆ ಅನ್ನೋದೇ ಇಲ್ವಾ, ಆ ಪುಟಾಣಿಗಿಂತ ಕಾಯಿಲೆ ಕೊಟ್ಟಿದೆಯಲ್ಲ, ನಾನೇ ನಿನಗೆ ಅಂತ ಅನ್ಯಾಯ ಮಾಡಿದೆ ಅಂತ ಅಂದಾಗ, ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ ದೀಪುಗೆ ಅಂತ ಅಂದಾಗ, ನನ್ನ ದೀಪನ ಒಂದು ಕ್ಷಣ ಬಿಟ್ಟಿರೋ ಶಕ್ತಿ ನನಗಿಲ್ಲ, ಅವಳಿಲ್ಲ ಅಂತಂದರೆ ನನಗೆ ಉಸಿರಾಡೋಕ್ಕೆ ಆಗಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು ಬಂದು ಸಮಾಧಾನ ಮಾಡ್ತಿರ್ತಾನೆ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಶಾರದವ್ರೆ, ಆಪ್ರೇಷನ್ ಆದಮೇಲೆ ದೀಪು ನಿಜವಾಗ್ಲೂ ಸರಿ ಆಗ್ತಾಳೆ ಅಂತ ಅಂದಾಗ, ಆರ್ತಿನೂ ಸಹ ನೀವು ಇಂಥ ಟೈಮಲ್ಲಿ ಧೈರ್ಯ ತಗೋಬೇಕು, ಖಂಡಿತ ಆಪ್ರೇಷನ್ ಆದಮೇಲೆ ದೀಪು ಸರಿಯಾಗ್ತಾಳೆ, ಪ್ಲೀಸ್ ಅದಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಸಿದ್ದು ಶಾರದನ ಕೈ ಇಟ್ಕೊಂಡು ಮಾತು ಕೊಡ್ತಾ ಇರ್ತಾನೆ, ನನ್ನ ನಂಬಿ ಆಯಿತಾ, ನನ್ನ ಮಗಳನ್ನ ಯಾವ ರೀತಿ ಮನೆಯಿಂದ ಕ್ಷೇಮವಾಗಿ ಕರ್ಕೊಂಡ್ಬಂದಿದ್ದೀನೋ ಅದೇ ರೀತಿ ನಾನು ಕರ್ಕೊಂಡು ಬಂದೇ ಬರ್ತೀನಿ, ಎಷ್ಟೇ ಕಷ್ಟ ಆದರೂ ಸಹ ಆಪ್ರೇಷನ್ನ ಮಾಡಿಸ್ತೀನಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಅಂದಾಗ, ಸರ್ ನಾನು ದಯವಿಟ್ಟು ದೀಪನ ನೋಡಬೇಕು, ಎಲ್ಲಿದ್ದಲ್ಲಿ ಹೇಳಿ ಅಂತ ಕಣ್ಣೀರು ಹಾಕೊಂಡು ಗೋಗರಿತಾ ಇರ್ತಾಳೆ. ಹಾಗೆ ಸಿದ್ದು ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ, ನೋಡಿ ದೀಪಿಗೆ ವಿಷಯ ಗೊತ್ತಿಲ್ಲ, ಆಪ್ರೇಷನ್ ಆಗೋ ವಿಷಯನೂ ಗೊತ್ತಿಲ್ಲ, ಏನಾದರೂ ಗೊತ್ತಾದರೆ ಕೊರಗ್ತಾಳೆ, ಮೊದಲು ನಾನು ಹೋಗಿ ಮಾತಾಡ್ತೀನಿ, ನೀವು ಬಂದು ನಗ್ನಗ್ತಾ ಮಾತಾಡಿ, ಅವಳಿಗೆ ಧೈರ್ಯ ತುಂಬಿ ಕಣ್ಣೀರು ಮಾತ್ರ ಹಾಕಬೇಡಿ ಅಂತ ಅಂದು ಮೊದಲು ಮಾತಾಡ್ತೀನಿ ಅಂತ ಸಿದ್ದು ದೀಪು ಹತ್ರ ಹೋಗ್ತಾ ಇರ್ತಾನೆ. ಹಾಗೆ ಸಿದ್ದು ದೀಪು ಇರೋ ವಾರ್ಡ್ ಕಡೆ ಹೋಗ್ತಾ ಇರಬೇಕಾದ್ರೆ, ದೀಪು ಒಬ್ಬೊಬ್ಬಳೆ ಫೋಟೋ ನೋಡ್ಕೊಂಡು ಮಾತಾಡ್ತಾ ಇರ್ತಾಳೆ.
ಅಲ್ಲ ಅಪ್ಪ ಅಲ್ಲ ಅಮ್ಮ, ನನಗೇನಾಗಿದೆ ಯಾರೂ ಹೇಳ್ತಾ ಇಲ್ವಲ್ಲ. ಅಪ್ಪ ನೋಡಿದರೆ ಏನೂ ಆಗಿಲ್ಲ ಮಗಳೇ ಅಂತ ಅಂತಾರೆ. ಈ ಡಾಕ್ಟರ್ ನೋಡಿದರೆ ದೊಡ್ಡ ದೊಡ್ಡ ಮಿಷನ್ ಒಳಗೆ ಹಾಕಿ ನನ್ನನ್ನು ತೆಗಿತಾರೆ, ಸೂಜಿನೂ ಚುಚ್ಚುತ್ತಾರೆ. ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಯಾರಾದರೂ ಕಾಯಿಲೆ ಇಲ್ಲ ಅಂತ ಅಂದರೆ ಏನಕ್ಕೆ ಹಾಸ್ಪಿಟ್ಲಿಗೆ ಬರ್ತಾರೆ, ಯಾರು ಕೇಳೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಅವಳಾಡೋ ಮಾತನ್ನೆಲ್ಲ ಕೇಳ್ಕೊಂಡು ತುಂಬ ನೋವು ಪಡ್ತಾ ಇರ್ತಾನೆ. ಅಪ್ಪ ನಿದ್ದೆ ಬರ್ತಿಲ್ಲ, ನಾನೊಂದೇನೋ ಕೇಳ್ತೀನಿ ಉತ್ತರ ಕೊಡ್ತೀರಾ ಅಂದಾಗ ಏನು ಪುಟ್ಟ ಅಂತ ಕೇಳಬೇಕಾದ್ರೆ ನನಗೇನಾಗಿದೆ ನಿಜ ಹೇಳಿ ಅಪ್ಪ, ನನ್ನನ್ನು ಯಾಕೆ ಇಲ್ಲಿ ಈ ರೀತಿ ಮಲಗಿಸಿದ್ದೀರಾ, ನಾನು ಚೆನ್ನಾಗಿದ್ರೆ ಯಾಕೆ ಮನೆ ಕರ್ಕೊಂಡು ಹೋಗ್ಬೋದಿತ್ತಲ್ವ, ಯಾಕೆ ಇಲ್ಲಿಗೆ ಮನಸಿದ್ದೀರಾ, ನಿಜ ಹೇಳಿ ಅಪ್ಪ ಅಂತ ಅಂದಾಗ ಸಿದ್ದಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗೆ ದೀಪು ಮುಖ ನೋಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಹಾಗೆ ಅಪ್ಪ ಏನಾದರೂ ಮಾತಾಡು ಪ್ಲೀಸ್ ಅಂತ ಅನ್ಬೇಕಾದ್ರೆ ಏನು ಗೊತ್ತಾ ಪುಟಾಣಿ, ಮನುಷ್ಯ ಇದ್ದಂಗೆ ಒಂದಿನ ಇರಲ್ಲ, ಒಂದಿನ ಜ್ವರ ನೆಗಡೆ ತಲೆನೋವು ಅಂತ ಬರ್ತಾ ಇರುತ್ತೆ. ಅವಾಗವಾಗ ಹಾಸ್ಪಿಟ್ಲಿಗೆ ಬಂದರೆ ಕೆಟ್ಟ ಅಂಶಗಳನ್ನೆಲ್ಲ ಡಾಕ್ಟರ್ ದೂರ ಮಾಡ್ತಾರೆ, ಅದಕ್ಕೋಸ್ಕರ ನಿನ್ನನ್ನು ಕರ್ಕೊಬಂದಿನಿ ಅಷ್ಟೇ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಅಂದಾಗ ಹೌದಪ್ಪ ಅಂತ ಅಂದ್ಬಿಟ್ಟು ಅಪ್ಪ ಪ್ಲೀಸ್ ಒಂದೇ ಒಂದು ಸಲ ಅಮ್ಮನ ಜೊತೆ ಮಾತಾಡಬೇಕು, ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಫೋನ್ ಮಾಡಿಕೊಡು ಅಪ್ಪ, ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ನಾನು ಖಂಡಿತ ಹೇಳಲ್ಲ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ. ಅಪ್ಪ ಪ್ಲೀಸ್ ಪ್ಲೀಸ್ ಅಂತ ದೀಪು ಮತ್ತೆ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ನಿನಗೆ ಸರ್ಪ್ರೈಸ್ ಕೊಡಬೇಕಂತಲೇ ನಾನು ನಿಮ್ಮ ಅಮ್ಮನ ಕರೆಸಿದ್ದೀನಿ ಅಂತ ಅಂದಾಗ ಅಪ್ಪ ಏನು ಹೇಳ್ತಿದ್ದೀರಾ ಅಂತ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಶಾರದಾ ಡೋರ್ ಲಾಕ್ ಓಪನ್ ಮಾಡ್ಕೊಂಡು ಬಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇನ್ನೊಂದು ಕಡೆ ಶಾರದಾ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಹಾಗೆ ದೀಪು ಕಣ್ಣಾಗೆ ಕಣ್ಣೀರು ಒರೆಸ್ಕೊಂಡು ಓಡೋಡಿ ಬಂದು ಅವಳನ್ನು ಹಗ್ ಮಾಡ್ಕೋತಿರ್ಬೇಕಾದ್ರೆ ಅಮ್ಮ ನೀನು ಬಂದೇ ಬಿಟ್ಯಾ, ನಾನು ಹಾಸ್ಪಿಟ್ಲಲ್ಲಿ ಇರೋ ವಿಷಯ ನಿನಗೆ ಗೊತ್ತಾಯ್ತಮ್ಮ ಅಂತ ಅಂದಾಗ ಹೌದು ಪುಟಾಣಿ, ನೀನು ಹಾಸ್ಪಿಟ್ಲಲ್ಲಿ ಇದೆಯಾ ಅಂತ ಗೊತ್ತಾದ ತಕ್ಷಣ ನಾನು ನಿನ್ನ ನೋಡೋಕ್ಕೆ ಓಡೋಡಿ ಬಂದೆ ಅಂತ ಅಂದಾಗ ಅಮ್ಮ ನಗ್ ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ. ಅಮ್ಮ ಯಾಕಮ್ಮ ಅಳ್ತಿದೀಯಾ, ನೋಡು ನನಗೆ ಜ್ವರ ತಲೆನೋವು ಏನೂ ಇಲ್ಲ ಅಮ್ಮ ಅಂತ ಅಂದಾಗ ಹೌದು ಬಂಗಾರಿ ಅಂತ ಹೇಳ್ಬೇಕಾದ್ರೆ ಬರೀ ಎಲ್ಲ ಸಿದ್ದುಗೋಸ್ಕರ ಅಮ್ಮ ಬಂದಿರೋದು ನಾವು ಅಲ್ವಾ ಅಪ್ಪ ಅಂತ ಅಂದಾಗ ಹ್ಞೂ ಅಂತ ಸಿದ್ದುನೂ ಸಹ ಹೇಳ್ತಾ ಇರ್ತಾನೆ. ಡಾಕ್ಟರ್ ಅಂಕಲ್ ತುಂಬ ಒಳ್ಳೆಯವರಮ್ಮ, ಅವ್ರು ಹೇಳಿದ್ದಾರೆ 3 ದಿನ ಅಷ್ಟೇ ಇಲ್ಲಿರೋದು, ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟು ನಿನ್ನ ನಾವು ಸ್ಟ್ರಾಂಗ್ ಮಾಡಿ ಕಳಿಸ್ತೀನಿ ಅಂತ ಅಂದರು. ಹಾಗೆ ಡಾಕ್ಟರ್ ಅಂಕಲ್ ತುಂಬ ಒಳ್ಳೆಯವರಮ್ಮ, ಅವರು ಡೈಲಿ ನನಗೆ ಕತೆ ಹೇಳ್ತಾರೆ, ಹಾಗೆ ಕೊನೆ ದಿನ ಒಂದು ಟೆಸ್ಟ್ ಕೊಡ್ತೀನಿ, ಆ ಟೆಸ್ಟಲ್ಲಿ ನೀನು ಪಾಸ್ ಆಗಬೇಕು ಅಂತ ಹೇಳಿದಾರೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ಅಮ್ಮ ಇಲ್ಲಿ ಎಕ್ಸಾಮ್ ಅಂತೆ, ಆದರೆ ನಾವು ಓದ್ಕೊಳ್ಳೋಂಗಿಲ್ವಂತೆ, ಏನೋ ಈ ಮಿಷನಿಂದ ಪಾಸ್ ಆಗಬೇಕಂತೆ, ನಾನು ಖಂಡಿತ ಪಾಸ್ ಆಗ್ತೀನಿ ಅಂತ ಅನ್ಬೇಕಾದ್ರೆ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ. ಅಮ್ಮ ಒಂದು ವೇಳೆ ನಾನು ಫೇಲ್ ಆದರೆ ಏನು ಮಾಡಲಿ ಅಂತ ಅಂದಾಗ ಬಿಡ್ತು ಪುಟಾಣಿ ಅಂತ ಇಬ್ಬರು ಸಹ ದೀಪು ಬಾಯಿಗೆ ಬೆರಳಿಟ್ಬಿಡ್ತಾರೆ. ಹಾಗೆ ಇಬ್ಬರು ಒಬ್ಬೊಬ್ಬರ ಮುಖನ ಸಿದ್ದು ಶಾರದಾ ನೋಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಯಾವತ್ತೂ ಈ ರೀತಿ ಅನ್ಬೇಡ ಪುಟ್ಟ, ನೀನು ಬರೀ ಪಾಸಲ್ಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೇ ಆಗ್ತೀಯಾ, ಖಂಡಿತ ನನಗೆ ನಂಬಿಕೆ ಇದೆ ಅಂತ ಅಂದಾಗ ಅಪ್ಪ ನನಗೆ ಇವಾಗ ತುಂಬ ಖುಷಿ ಆಗ್ತಿದೆ, ಹಾಗಾದರೆ ನಾನು ಖಂಡಿತ ಫೇಲ್ ಆಗಲ್ಲ ಅಂತ ಅಂದಾಗ ಇಲ್ಲ ಪುಟಾಣಿ ನೀನು ಖಂಡಿತ ಫೇಲ್ ಆಗಲ್ಲ ಅಂತ ತನ್ನ ಮಗಳನ್ನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದಾ ಅವರೇ, ಅಲ್ಲಿ ಬಾದಾಮಿ ಹಾಲು ಮತ್ತು ಬ್ರೆಡ್ ಇದೆ, ದಯವಿಟ್ಟು ಅದನ್ನು ದೀಪಗೆ ತಿನ್ನಿಸಿ, ಸ್ವಲ್ಪ ಹೊರಗಡೆ ಕೆಲಸ ಇದೆ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬ ಯೋಚನೆ ಮಾಡ್ತಿರ್ತಾಳೆ. ಜ್ಯೋತಿಕಾ ನಿಮ್ಮ ಮಗಳಿಗೆ ಹಾರ್ಟ್ ಡಿಸೀಸ್ ಇರೋದು ಖಂಡಿತ ಅಂತ ಹೇಳಿದ ಮಾತೆಲ್ಲ ನೆನಪಾಗ್ತಾ ಇರುತ್ತೆ. ಹಾಗೆ ಬರೀ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಸಾಲದು, ಆ ಮಗನ ಉಳಿಸ್ಕೊಳ್ಳೋಕ್ಕೆ 45 ಲಕ್ಷ ದುಡ್ಡು ಬೇಕು, ನಿನ್ನ ಕೈಲದು ಅರೇಂಜ್ ಮಾಡೋಕ್ಕಾಗಲ್ಲ, ಅವ್ಳ ಸಾವನ್ನ ನೀನು ಒಪ್ಕೊಬಿಡು ಅಂತ ಹೇಳಿದ್ದೆಲ್ಲ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು ಅರ್ಜೆಂಟ್ ಕೆಲಸ ಇದೆ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಏನು ಮಾಡೋಕ್ಕಾಗದೆ ತನ್ನ ಮಗಳನ್ನ ಹಗ್ ಮಾಡ್ಕೊಂಡು ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮನೇಲಿ ಇನ್ನೊಂದು ಕಡೆ ಸುಮಿತ್ರನು ಸಹ ದೀಪುನ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಬರ್ತಾನೆ. ಯಾಕೆ ಸುಮಿತ್ರ ಈ ರೀತಿ ಹೇಳ್ತಿದೆಯಲ್ಲ ಅಂತ ಅಂದಾಗ ಯಾಕೋ ಅಮ್ಮಮ್ಮ ತುಂಬ ನೆನಪಾಗ್ತಿದ್ದಾಳೆ ಅಂತ ಅಂದಾಗ ದೀಪು ಚೆನ್ನಾಗಿದ್ದಾಳೆ ಅಂತ ಜೊತೆಗೆ ಹೇಳಿದ್ಲಲ್ವಾ, ನೀನು ಟೆನ್ಷನ್ ತೊಗೋಬೇಡ, ಏನೇನೋ ಯಾಕೆ ಯೋಚನೆ ಮಾಡ್ತೀಯ ಅಂತ ದಶರಥ ಕೇಳ್ತಿರ್ಬೇಕಾದ್ರೆ ಇಲ್ಲ ರೀ ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ, ಖಂಡಿತ ನಮ್ಮ ಅಮ್ಮನಿಗೆ ಏನು ಆಗಿದೆ ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ, ಕೂಗಿ ಕೂಗಿ ಹೇಳ್ತಾ ಇದ್ದೀರಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಇಲ್ಲ ಜೊತೆಗೆ ಹೇಳಿದಲ್ವಾ ಅಂತ ಅಂದಾಗ ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ನನಗೊಂದು ಗೊತ್ತಾಗ್ತಿಲ್ಲ ರೀ, ಆದರೆ ಒಂದಂತೂ ಸತ್ಯ, ಸಿದ್ದು ಆಗಲಿ ಶಾರದಾ ಯಾವತ್ತು ಅವರಿಬ್ಬರು ದುಡ್ಡಿಗೆ ಆಸೆ ಪಟ್ಟವರಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ನನಗೂ ಹಾಗೆ ಅನಿಸುತ್ತೆ. ಒಂದು ಕೆಲಸ ಮಾಡು, ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯ, ನೀನೇ ಅಲ್ಲಿಗೆ ಹೋಗು, ಇಲ್ಲ ಅಂತಂದರೆ ಶಾರದನಿಗೆ ಕಾಲ್ ಮಾಡು ಅಂತ ಅಂದಾಗ ಕರೆಕ್ಟ್ ರೀ ಅಂತ ಅಂದ್ಬಿಟ್ಟು ಫೋನ್ ತಗೊಂಡು ಕಣ್ಣೀರು ಒರೆಸ್ಕೊಂಡು ಸುಮಿತ್ರ ಕಾಲ್ ಮಾಡ್ತಿದ್ರೆ ಶಾರದಾ ಫೋನು ರಿಸೀವ್ ಮಾಡಲ್ಲ. ಯಾಕೆಂದರೆ ಅವಳು ಆಲ್ರೆಡಿ ಮನೇಲೇ ಬಿಟ್ಟು ಶಾರದಾ ಹಾಸ್ಪಿಟ್ಲಿಗೆ ಬಂದಿರೋದ್ರಿಂದ ಫೋನ್ ರಿಸೀವ್ ಮಾಡ್ತಲೇ ಇರಬೇಕಾದ್ರೆ ಈ ಕಡೆ ಸುಮಿತ್ರನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ರೀ ಯಾಕೋ ಅವಳು ಫೋನ್ ರಿಸೀವ್ ಮಾಡ್ತಿಲ್ಲ, ನನಗಿನ್ನೂ ತುಂಬ ಟೆನ್ಷನ್ ಆಗ್ತಿದೆ ಅಂತ ಮತ್ತೆ ಸುಮಿತ್ರ ಆಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾನೆ, ತನ್ನ ಮನಸ್ಸಲ್ಲಿ ಹಾಗೆ ಹೇಳ್ಕೊತಾ ಇರ್ತಾನೆ, ನನಗೂ ಯಾಕೋ ತುಂಬ ಭಯ ಆಗ್ತಿದೆ, ಸಿದ್ದು ನೋಡಿದ್ರೆ ತನ್ನ ಎಲ್ಲ ಕಂಪನಿಯ ಶೇರನ್ನು ವರ್ಕರ್ಸ್ಗೆ ಕೊಟ್ಟ ಅಂತ ಒಳ್ಳೆ ಮನಸ್ಸಿರೋ ವ್ಯಕ್ತಿ ದುಡ್ಡಿಗೋಸ್ಕರ ದೀಪು ಹೆಸರು ಹೇಳ್ಕೊಂಡು ಖಂಡಿತ ಅವನು ಮೋಸ ಮಾಡಲ್ಲ, ಇಲ್ಲೇನೋ ಇರ್ಬೋದು, ಆದರೆ ನಮಗೆ ಸತ್ಯ ಏನೋ ಅಂತ ಗೊತ್ತಾಗ್ತಿಲ್ಲ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಸುಮಿತ್ರ ಕಣ್ಣೀರು ಹಾಕೊಂಡು ನೋಡಿರಿ ನಿಮ್ಮ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಸಿದ್ದು ಸುಳ್ಳು ಹೇಳ್ತಿದ್ದಾನೋ ನಿಜ ಹೇಳ್ತಾನೋ ನನಗಂತೂ ಗೊತ್ತಿಲ್ಲ, ದಯವಿಟ್ಟು 45 ಲಕ್ಷನ ನೀವೇ ಅಡ್ಜಸ್ಟ್ ಮಾಡಿ ಕೊಟ್ಬಿಡಿ, ಅವನಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ ರೀ, ಅವ್ನು ಯಾವತ್ತಿದ್ರು ನಮ್ಮ ಅಳಿಯ ಅಲ್ವಾ ರೀ, ದಯವಿಟ್ಟು ಕೊಟ್ಬಿಡ್ರಿ ಅಂತ ಅಂದಾಗ
ಅಂದಾಗ, ನೀನು ಹೇಳ್ತಿರೋದೇನೋ ಕರೆಕ್ಟ್ ಇದೆ, ಆದರೆ 45 ಲಕ್ಷನ ನಾನು ಯಾವ ರೀತಿ ಕೊಡಲಿ, ಅಷ್ಟೊಂಥರ ದುಡ್ಡು ಎಲ್ಲಿಂದ ತಂದು ಕೊಡಲಿ, ಕಂಪನಿಯಿಂದ ಏನಾದರೂ ತೆಗಿಬೇಕು ಅಂತಂದರೆ ಅಪ್ಪನ ಪರ್ಮಿಷನ್ ಬೇಕು, ಅವ್ರಿಗೆ ಗೊತ್ತಿಲ್ದಂಗೆ ನಾನು ಏನೂ ಮಾಡೋಕ್ಕಾಗಲ್ಲ, ಆ ರೀತಿ ಏನಾದ್ರು ಮಾಡಿದರೆ ಎಲ್ಲರೂ ನನಗೆ ಮೋಸ ಮಾಡ್ತಿದ್ದಾರೆ ಅಂತ ತುಂಬ ನೊಂದ್ಕೋತಾರೆ, ಏನು ಮಾಡಲಿ ಅಂತ ಅನ್ಬೇಕಾದ್ರೆ, ಅಲ್ಲ ರೀ ನಮ್ಮ ಕಷ್ಟಕ್ಕಾಗ್ದಲೇ ಇರೋ ದುಡ್ಡು, ಹಾಗೆ ಇನ್ನೊಬ್ಬರು ಪ್ರಾಣ ಉಳ್ಸೋಕ್ಕಾಗ್ದಿರೋ ದುಡ್ಡು ಇದ್ರಷ್ಟು ಹೋದ್ರಷ್ಟು ಅಂತ ಕಣ್ಣೀರು ಹಾಕೊಂಡು ಬೈತಾ ಇರ್ತಾಳೆ. ಹಾಗೆ ಅಲ್ಲ ರೀ ಆ ಮಗುನ ಉಳ್ಸೋಕ್ಕಾಗ್ದಲೇ ಇರಬೇಕಾದ್ರೆ ಈ ದುಡ್ಡು ಯಾಕ್ರಿ ನಾವು ಇಟ್ಕೋಬೇಕು, ಯಾಕ್ರಿ ಮಾನವೀಯತೆಯಿಂದ ಆ ಮಗುನ ನಾವು ನೋಡ್ಬೋದಲ್ವಾ, ಯಾವತ್ತು ಮಾನವೀಯತೆ ದೂರ ಆಯಿತು ಅವತ್ತೇ ಈ ಕುಟುಂಬ ಎಲ್ಲನೂ ಕಳ್ಕೊಬಿಟ್ಟಿದೆ ಕಣ್ರಿ ಅಂತ ಕಣ್ಣೀರು ಹಾಕೊಂಡು ಬೈತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕೊಂಡು ದಯವಿಟ್ಟು ಏನಾದರೂ ಮಾಡಿ ಕಾಪಾಡಿ ಆ ಮಗುನ ಉಳಿಸ್ಕೊಡಿ ಅಂತ ಬೇಡ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪುಗೆ ಬಾದಾಮಿ ಹಾಲು ಹಾಗೆ ಬ್ರೆಡ್ ತಿನ್ನಿಸ್ತಿರ್ಬೇಕಾದ್ರೆ ದೀಪು ಒಂದು ಕಥೆ ಹೇಳ್ತೀಯಾ ಅಮ್ಮ ಅಂತ ಕೇಳಬೇಕಾದ್ರೆ, ಖಂಡಿತ ಹೇಳ್ತೀನಿ ಪುಟಾಣಿ, ಒಂದೂರಲ್ಲಿ ಒಬ್ಬ ಶಿವನ್ ಭಕ್ತ ಇದ್ದಂತೆ, ಅವನ ಹೆಸರು ಮಾರ್ಕಂಡಾಯ ಅಂತ ಅಂತೆ. ಅವನು ಅಲ್ಪಾಯುಷಿ ಆಗಿದ್ದಂತೆ ಅಂತ ಅಂದಾಗ, ಅಲ್ಪಾಯುಷಿ ಅಂದ್ರೆ ಏನಮ್ಮ ಅಂತ ದೀಪು ಕೇಳ್ತಾ ಇರ್ತಾಳೆ. ಅಂದ್ರೆ ಅಲ್ಪ ಆಯಸ್ಸು ಅಂತ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವನ ಆಯಸ್ಸು ಮುಗ್ದೋಯ್ತಂತೆ, ಅವನಿಗೆ ಸ್ವಲ್ಪ ಆಯಸ್ಸಿತ್ತಂತೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಅವನು 16 ವರ್ಷ ಇರಬೇಕಾದ್ರೆ ಯಮ್ಮ ಬಂದು ಅವನ ಪ್ರಾಣನ ತಗೊಳಕ್ಕೆ ಅಂತ ಬಂದಂತೆ, ಅವನ ಹತ್ರ ಇದ್ದ ಪಾಷಾಣದ ಹಗ್ಗನ ಅವನ ಕುತ್ತಿಗೆಗೆ ಹಾಕ್ದ. ಆದರೆ ಹುಡುಗ ಹೋಗಿ ಈ ಕಡೆ ಶಿವನ್ ಲಿಂಗನ ತಕ್ಕೊಬಿಟ್ನಂತೆ. ಮಾರ್ಕಂಡಯ್ಯ ಪ್ರಾಣ ತಗೊಳಕ್ಕೆ ಅಂತ ಬಂದಿರಬೇಕು, ಅವನಿಗೆ ತುಂಬ ಕೋಪ ಬರ್ತಿತ್ತಂತೆ. ಹಾಗೆ ಅವನನ್ನ ಸೋಲಿಸ್ಬಿಟ್ಟು ಈಗ ಮಾರ್ಕಂಡಯ್ಯನಿಗೆ ಸಾವೇ ಇಲ್ದಂಗೆ ಮಾಡಿದ್ನಂತೆ ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನನಗೆ ಸಾಕಮ್ಮ ನಾನು ಮಲ್ಕೋತೀನಿ, ಬ್ರೆಡ್ ತಿನ್ನಕ್ಕೆ ಆಗ್ತಿಲ್ಲ ಅಂತ ಅನ್ಬೇಕಾದ್ರೆ, ಸರಿ ಪುಟಾಣಿ ನೀನು ಮಲ್ಕೋ ಅಂತ ಅವಳನ್ನ ಮಲಗಿಸ್ಬಿಟ್ಟು ಅವಳ ತಲೆ ಹತ್ರ ಕುತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಆ ಶಿವ ಮಾರ್ಕಂಡಯ್ಯನ ಬದುಕ್ದಂಗೆ ನನ್ನ ಮಗಳಿಗೂ ಪ್ರಾಣ ಭಿಕ್ಷೆ ಕೊಡು ದೇವ್ರೆ ಅಂತ ಕಣ್ಣೀರು ಹಾಕೊಂಡು ಬೇಡ್ತಾ ಇರ್ತಾಳೆ. ಹಾಗೆ ನಿನಗೆ ಪ್ರಾಣನೇ ಬೇಕು ಅಂತ ಅಂದರೆ ದೇವ್ರೆ ನನ್ನ ಪ್ರಾಣ ತಗೋ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೀಪು ನನಗೆ ಮುತ್ಕೊಟ್ಟು ಕಣ್ಣೀರು ಹಾಕ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು.